ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳುಗರೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಧರ್ಮೇಂದ್ರ ವೈಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇರುವಂತಹ ಧರ್ಮೇಂದ್ರ ವೈಪಿ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಆದಿಚುಂಚನಗಿರಿ ಮಠ ಆಗಲಿ ಅಥವಾ ಆದಿಚುಂಚನಗಿರಿ ಆಸ್ಪತ್ರೆ ಆಗಲಿ ಬರೀ ಇವು ಸಂಸ್ಥೆಗಳಾಗಿ ಕೆಲಸ ಮಾಡ್ತಾ ಇಲ್ಲ. ಸಾರ್ವಜನಿಕರ ಬದುಕನ್ನ ಪ್ರತಿನಿತ್ಯವೂ ಹೇಗೆ ಸಹಾಯ ಮಾಡಬಹುದು ಅಥವಾ ಅವರ ಬದುಕನ್ನ ಹೇಗೆ, ಬದುಕಿನ ಕ್ವಾಲಿಟಿ ಇದೆಯಲ್ಲ ಅದನ್ನು ಹೇಗೆ ಜಾಸ್ತಿ ಮಾಡಬಹುದು ಅಥವಾ ತಮ್ಮಿಂದ ಏನು ಸೇವೆ ಸಲ್ಲಿಸಬಹುದು, ಈ ಥರ ಆಲೋಚನೆಯನ್ನ ಮಾಡಿ ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಆದಿಚುಂಚನಗಿರಿ ಆಸ್ಪತ್ರೆಯಿಂದ ಹಲವಾರು ಊರುಗಳಲ್ಲಿ ಅಥವಾ ಶಾಲೆಗಳಲ್ಲಿ ಕ್ಯಾಂಪುಗಳಾಗುತ್ತೆ, ಉಚಿತ ತಪಾಸಣೆ ಆಗುತ್ತೆ, ಉಚಿತವಾಗಿ ಕೆಲವು ಸಂದರ್ಭಗಳಲ್ಲಿ ಚಿಕಿತ್ಸೆಗಳು ದೊರೆಯುತ್ತೆ, ಕೆಲವು ಇಂಥದ್ದೇ ಕಾಯಿಲೆಗಳಿಗೆ ಉಚಿತವಾಗಿ, ಎಲ್ಲವೂ ಉಚಿತವಾಗಿ ಸಿಗುತ್ತೆ. ಯಾಕಂದ್ರೆ ಇಲ್ಲಿಯ ಮಠಾಧೀಶರು, ಸ್ವಾಮೀಜಿಗಳು ಅವರ ಆಶಯ ಬರೀ ಒಂದು ಸಂಸ್ಥೆಯನ್ನು ನಡೆಸೋದಲ್ಲ, ಜನರ ಬದುಕನ್ನ ಉನ್ನತೀಕರಣ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಆದಿಚುಂಚನಗಿರಿ ಸಂಸ್ಥೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಏನೇನು ಕೆಲಸಗಳು ಮಾಡ್ತಾ ಇದೆ? ಖಂಡಿತ ತಾವು ಹೇಳಿದ್ದು ಅಕ್ಷರ ಸಹ ನಿಜ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನಿಮಗೆ ಗೊತ್ತಿರುವ ಹಾಗೆ ಬೆಂಗಳೂರಿಂದ 100 ಕಿಲೋಮೀಟರ್ ದೂರದಲ್ಲಿ ಇದೆ. ನಾಗಮಂಗಲ ತಾಲೂಕಿನ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಇದು ಹಸಿರು ಕಾನನದ ಮಯೂರ ವನಗಳಿಂದ ಕೂಡಿರ್ತಕ್ಕಂತಹ ಅಮೃತವಾದ ಶಿಖರ ಬಂಡೆಗಳಿಂದ ಕೂಡಿದ್ದು, ಸಮುದ್ರ ಮಟ್ಟದಿಂದ 3920 ಅಡಿ ಎತ್ತರದಲ್ಲಿ ಕೂಡಿರ್ತಕ್ಕಂತಹ ಈ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಈ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವು ಪರಶಿವನ ತಪೋಭೂಮಿ, ಶ್ರೀರಾಮ ಪಾದಸ್ಪರ್ಶವಾಗಿರ್ತಕ್ಕಂತಹ ಕ್ಷೇತ್ರ ಪಾಲಕನಾಗಿರ್ತಕ್ಕಂತಹ ಶ್ರೀ ಕಾಲಭೈರವ ಸ್ವಾಮಿಯವರ ಸಿದ್ಧರು, ಸಂತರು, ತಪಸ್ವಿಗಳು, ಯೋಗಿಗಳು ನೆಲೆಬೀಡಾಗಿರ್ತಕ್ಕಂಥದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇಲ್ಲಿ ಸಿದ್ಧಯೋಗಿಗಳು ಪರಶಿವನ ಆಜ್ಞೆಯಂತೆ ಸುಮಾರು 1800 ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ನಾಥ ಪರಂಪರೆಯಿಂದ ಕೂಡಿರುತ್ತೆ. ಈ ಮಠವು ತಾವು ಹೇಳಿದ ರೀತಿಯಲ್ಲಿ ಬರೀ ಅನ್ನದಾಸೋಹ ಮಾಡೋ ಅಂಥದ್ದು, ಪೂಜೆ ಮಾಡೋ ಅಂಥದ್ದು ಅಂಥದ್ದಲ್ದಲೆಯ 9 ದೇಹಗಳನ್ನ ಇಟ್ಕೊಂಡು ಈ ಮಠ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅನ್ನ, ಅಕ್ಷರ, ಆರೋಗ್ಯ, ಅರಣ್ಯ, ಅನುಬಂಧ, ಅನುಕಂಪ, ಆಕಳು, ಆಧ್ಯಾತ್ಮ, ಆಶ್ರಯ, ಈ ಧ್ಯೇಯಗಳನ್ನ ಇಟ್ಕೊಂಡು ಸಮಾಜದ ಕಳಕಳಿಯನ್ನ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಪೂಜ್ಯ ಮಹಾಸ್ವಾಮೀಜಿಯವರು. 71ನೇ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಸತತ ಪ್ರಯತ್ನಗಳಿಂದ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ನಂತರ ಸುಮಾರು 515ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ರಾಜ್ಯಾದ್ಯಂತ ಅಲ್ಲದಲೇ ನೆರೆ ರಾಜ್ಯಗಳಾಗಿರ್ತಕ್ಕಂಥ ತಮಿಳುನಾಡು, ಆಂಧ್ರ ಪ್ರದೇಶ, ಆಮೇಲೆ ನೋಯ್ಡಾ, ನವದೆಹಲಿಯಲ್ಲೂ ಸಹ ನಮ್ಮ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಗಳಿದೆ, ಮಠಗಳಿದೆ. ದೇಮಿಶರಣ್ಯ, ಚಿತ್ರಕೂಟ, ಈ ಕಡೆ ಭಾಗದಲ್ಲೆಲ್ಲವೂ ಸಹ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಗಳು, ಶಾಲೆಗಳು ಮಾಡಿದ್ದಾರೆ. ಸುಮಾರು 1,80,000 ವಿದ್ಯಾರ್ಥಿಗಳು ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ವಿದ್ಯಾರ್ಥಿಯನ್ನು ಮಾಡ್ತಾ ಇದ್ದಾರೆ. 72ನೇ ಜಗದ್ಗುರುಗಳಾಗಿರ್ತಕ್ಕಂತಹ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಹಿರಿಯ ಸ್ವಾಮೀಜಿಯವರ ಆಶೋತ್ತರಗಳನ್ನ ಉತ್ತುಂಗಕ್ಕೇರಿಸುವಲ್ಲಿ ಅವಿರತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅವರು ಸ್ವತಃ IITಲಿ ತಾಂತ್ರಿಕ ವಿಷಯದಲ್ಲಿ ಪದವೀಧರರು, ಸ್ನಾತಕೋತ್ತರ ಪದವೀಧರನ್ನ ಆಗಿರ್ತಕ್ಕಂಥವ್ರು, PhD ಮಾಡಿರ್ತಕ್ಕಂಥವ್ರು. ಅವರು 2018ರಲ್ಲಿ ನಮ್ಮ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾರೆ. ಶ್ರೀಮಠದ ಪರಂಪರೆಯಂತೆ ಕೃಷಿ ಮತ್ತೆ
ಆರೋಗ್ಯದ ಕಡೆಗೆ ಹೆಚ್ಚಿನ ಇದನ್ನ ಕೊಡ್ತಾರೆ. ಮತ್ತೆ ಆರೋಗ್ಯವನ್ನ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ಜನರಿಗೆ, ಬಡವರಿಗೆ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆಯ ಮೂಲಕ ವಿದ್ಯಾಭ್ಯಾಸದ ಜೊತೆಗೆ, ಯಾಕೆ ಅಂತ ಅಂದ್ರೆ 1986ರಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಟಾರ್ಟ್ ಆಗುತ್ತೆ. ನಮ್ಮ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಓದಿರ್ತಕ್ಕಂಥ ವೈದ್ಯರು ವಿಶ್ವಾದ್ಯಂತ ಖ್ಯಾತನಾಮರಾಗಿದ್ದಾರೆ. ಎಷ್ಟು ಹೆಮ್ಮೆ ಅಲ್ವಾ. ಅದಲ್ದಲೆ ಮೇಡಮ್, ಅವರು ಇವತ್ತವರೆಗೂ ನಮ್ಮ ಸಂಸ್ಥೆಯೊಂದಿಗೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಈಗ ಫಸ್ಟ್ ಬ್ಯಾಚು 40 ವರ್ಷಗಳ ಹಿಂದೆ ಯಾರ್ಯಾರಿದ್ರು ಅವ್ರು ಬಂದು ಇಲ್ಲಿ ಒಂದು ಅಲ್ಯೂಮಿನಿ ಅಸೋಸಿಯೇಷನ್ ತರ ಇಲ್ಲಿ ಬಂದು ನಮ್ಮ ಪೂಜ್ಯ ಸ್ವಾಮೀಜಿ ಅವ್ರ ಜೊತೆಗೆ ಚರ್ಚಿಸಿ ಹಳೆ ಕಾಲದ ಮೆಲುಕುಗಳನ್ನು ಹಾಕ್ತಾ ಇರ್ತಾರೆ. ಈಗ ನಿಮಗೆ ಗೊತ್ತಿರ್ತ ಹಾಗೆ ಆದಿಚುಂಚನಗಿರಿ ಆಸ್ಪತ್ರೆ ಸುಮಾರು 5-6 ಜಿಲ್ಲೆಗಳಿಗೆ ಮಧ್ಯದಲ್ಲಿ ಸಿಗುತ್ತೆ. ಹೇಗೆ ಅಂತ ಅಂದರೆ ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿದ್ರೂ ಹಾಸನ ಜಿಲ್ಲೆಗೆ, ತುಮಕೂರು ಜಿಲ್ಲೆಗೆ, ರಾಮನಗರ ಜಿಲ್ಲೆಗೆ, ಮೈಸೂರು ಜಿಲ್ಲೆಗೆ ಭಾಳ ಹತ್ತಿರದಲ್ಲಿ ಪೇಷಂಟ್ಗಳಿಗೆ 5-6 ಜಿಲ್ಲೆಗಳಿಗೆ ಭಾಳ ಅನುಕೂಲ ಆಗುತ್ತೆ ಈ ರೋಗಿಗಳಿಗೆ ಬರೋದಕ್ಕೆ. ಮತ್ತೆ ಎಲ್ಲ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಮೇಡಮ್. ಹಾಗಾಗಿ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಈ ಥರದ ಸರ್ಕಾರಿ ವಿಮಾ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ದೊರೀತಾ ಇದೆ. ಈ ವಿಮಾ ಸೌಲಭ್ಯಗಳು ದೊರೆಯೋದ್ರಿಂದ ಅವರಿಗೆ ಎಲ್ಲ ಉಚಿತವಾಗುತ್ತೆ, ಕಡಿಮೆ ದರದಲ್ಲಿ ಚಿಕಿತ್ಸೆ ಸಿಗುತ್ತೆ. ಆಮೇಲೆ BPL ಕಾರ್ಡ್ ಅದನ್ನೇ ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ ಸರ್ಕಾರದ ವಿಮಾ ಸೌಲಭ್ಯಗಳಲ್ಲಿ ಬಂದ್ಬಿಡುತ್ತೆ. ಅದನ್ನ ಅದೇ ರೀತಿ ಪೂಜ್ಯ ಸ್ವಾಮೀಜಿಯವರನ್ನು ಇದನ್ನ ಮನಗಂಡಂತ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು 16 ಹಳ್ಳಿಗಳನ್ನು ದತ್ತು ಪಡಿತಾರೆ. ಬ್ರಹ್ಮದೇವರಹಳ್ಳಿ ಅಂತ ಒಂದು ಪಕ್ಕದಲ್ಲೇ ನಮ್ಮ ಹೋಬಳಿ ಬರುತ್ತೆ. ಅದರಲ್ಲಿ 16 ಹಳ್ಳಿಗಳನ್ನು ದತ್ತು ಪಡೆದು ಅವರಿಗೆ ಶಿಕ್ಷಣದ ಬಗ್ಗೆ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಬೋರ್ಡ್ಗಳನ್ನು ಹಾಕ್ಸೋಂಥದ್ದು, ಲೈಬ್ರರಿ ಸ್ಥಾಪನೆ ಮಾಡೋಂಗೆ, ಅಲ್ಲಿಗೆ 100 ಬುಕ್ಸ್ಗಳನ್ನು ಕೊಡೋ ಅಂಥದ್ದು, ಮೇಲ್ಚಾವಣಿಗಳು ಏನಾದರೂ ಇದಾಗಿದ್ರೆ ಅದನ್ನು ಸರಿ ಮಾಡಿಸೋ ಅಂಥದ್ದು, ಈ ಟಾಯ್ಲೆಟ್ ಬಸ್ ಸ್ಟ್ಯಾಂಡಲ್ಲಿ ಈ ಟಾಯ್ಲೆಟ್ಗಳನ್ನು ಮಾಡಿಸಿರೋ ಅಂಥದ್ದು, ಸಾರ್ವಜನಿಕರಿಗೆ ಕುಡಿಯೋ ನೀರಿಂದು ಆರೋಗ್ಯ ದೃಷ್ಟಿಯಿಂದ ಶುದ್ಧವಾದ ಕುಡಿಯೋ ನೀರನ್ನು ಕೊಟ್ಟರೆ ಅರ್ಧ ಕಾಯಿಲೆಗಳು ತಪ್ಪುತ್ತೆ. ಜೊತೆಗೆ ಅವರಿಗೆ ಪ್ರತಿ ವರ್ಷ ಆರೋಗ್ಯ ತಪಾಸಣೆ ಮಾಡಿಸೋ ಅಂಥದ್ದು, ಮತ್ತೆ ಸ್ವಚ್ಛತೆಯನ್ನ NSS ಹುಡುಗರುಗಳನ್ನ ಕರ್ಕೊಂಡೋಗಿ ಆ ಹಳ್ಳಿಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದು. ಆಮೇಲೆ ಅಲ್ಲಿ SSLC ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತೀವಿ, ಶೈಕ್ಷಣಿಕ ಸಾಮಗ್ರಿಗಳನ್ನ ಕೊಡೋ ಅಂಥದ್ದು, ಅಂಗನವಾಡಿ ಕೇಂದ್ರಗಳಿಗೆ ಆಟಿಕೆಗಳನ್ನ ಕೊಡೋ ಅಂಥದ್ದು, ಇಂಥದನ್ನ ಸೌರ ಬೀದಿ ದೀಪಗಳನ್ನ ಮೇಡಮ್ ಅದನ್ನ ನಾವೇನ್ ಮಾಡಿವಿ, ಸಾರ್ವಜನಿಕ ಸುರಕ್ಷತೆಯ ದೃಷ್ಟಿಯಿಂದ ಜೊತೆಗೆ ಪರಿಸರ ಸ್ನೇಹಿ ಅದನ್ನ ಇಂಧನ ಬಳಕೆಯಿಂದ ಉತ್ತೇಜನ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲಿ ಅಪಘಾತಗಳ ಸ್ಥಳಗಳಲ್ಲಿ ಸೌರಶಕ್ತಿ ಚಾಲನೆಯಿಂದ ಬೀದಿ ದೀಪಗಳನ್ನು ಅಳವಡಿಸುವಂಥದ್ದು, ಇಂಥದನ್ನ ರಾತ್ರಿ ಸಮಯದಲ್ಲಿ ಸಾರ್ವಜನಿಕರು ಓಡಾಡಕ್ಕೆ ಅದು ಅನುಕೂಲ ಆಗಲಿ ಅಂತ ಹೇಳಿ ಪೂಜ್ಯ ಸ್ವಾಮೀಜಿಯವರು ಅದನ್ನ ಮಾಡಸಕ್ಕೆ ಬಹಳ ಅವಿರತ ಶ್ರಮ ಪಟ್ಟಿದ್ದಾರೆ. ಹಾಗೇನೆ ಗ್ರಾಮೀಣ ಉದ್ಧಾರ ಆಗಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಸಮಾಜಮುಖಿ ಸೇವೆಗಳನ್ನು ಮಾಡಬೇಕು ಅನ್ನೋದನ್ನ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕನಸನ್ನ ನೆನಸು ಮಾಡಬೇಕು ಅನ್ನೋದು ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರದ್ದು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ನಾವು ಗ್ರಾಮಗಳ ಜೊತೆಗೆ ವಿಶ್ವವಿದ್ಯಾಲಯದ ಸುತ್ತಮುತ್ತ ಇರೋಂಥ 14 ಸರ್ಕಾರಿ ಶಾಲೆಗಳ ಮುಂಭಾಗ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮಗಳನ್ನ ಮಾಡೋ ಅಂಥದ್ದು, ಸ್ಮಾರ್ಟ್ ಟಿವಿಗಳನ್ನ ಕೊಡೋ ಅಂಥದ್ದು, ವಿದ್ಯಾರ್ಥಿನಿಗೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತ್ಯೇಕವಾಗಿ ಶೌಚಾಲಯಗಳನ್ನ ಸ್ಥಾಪನೆ ಮಾಡೋ ಅಂಥದ್ದು, ಶಾಲೆಯ ಗೋಡೆಗಳಿಗೆ ಕಲಾತ್ಮಕ ಚಿತ್ರಗಳನ್ನ ಬರ್ಸೋ ಅಂಥದ್ದು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸ್ಪೋರ್ಟ್ಸ್ ಮೆಟೀರಿಯಲ್ಗಳನ್ನ ಕೊಡೋ ಅಂಥದ್ದು, ಇಂತಹ ಕಾರ್ಯಕ್ರಮಗಳನ್ನ 14 ಶಾಲೆಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಆದೇಶದ ಮೇರೆಗೆ ನಾವೆಲ್ಲ ಥರದ್ದು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಒಂದು ವಿಶೇಷವಾದಂಥ ಶಿಬಿರವನ್ನು 2006ರಿಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಯಾವುದು ಅಂದರೆ ಕ್ಲೆಫ್ಟ್ ಲಿಪ್ಪು ಮತ್ತು ಕ್ಲೆಫ್ಟ್ ಪ್ಯಾಲೆಟ್. ಈ ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಸೀಳು ತುಟಿ. ಹೌದು ಮೇಡಮ್, ಸೀಳು ತುಟಿ ಮತ್ತು ಸುಟ್ಟ ಗಾಯಗಳಿಂದ ಉಂಟಾದ ವಿರೂಪಗಳಿಗೆ ಪೂಜ್ಯ ಸ್ವಾಮೀಜಿಯವರು ಏನು ಮಾಡ್ತಾರೆ ಅಂತ ಅಂದರೆ, ಅಮೇರಿಕಾದಿಂದ ಒಂದು 30 ನುರಿತ ತಜ್ಞ ವೈದ್ಯರುಗಳನ್ನು ಕರೆಸಿ ನಮ್ಮ ಈ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ BG ನಗರದಲ್ಲಿ ಕಳೆದ 2006ರಿಂದ ಸಾವಿರಾರು ಜನಗಳಿಗೆ ಸೀಳು ತುಟಿ, ಸೀಳು ಅಂಗಳ, ಸುಟ್ಟ ಗಾಯಗಳಿಂದ ಉಂಟಾದಂಥವರಿಗೆ ಉಚಿತವಾಗಿ ಆಪರೇಷನ್ ಅನ್ನ ಮಾಡಿಕೊಡೋ ಅಂಥದ್ದು. ಅದು ನೀವು ನೋಡಿರ್ಬೋದು, ಸೀಳು ತುಟಿ ಆಗಿರ್ತಕ್ಕಂಥ ಮಕ್ಕಳುಗಳು ಅವರಿಗೆ ಹಾಲು ಕುಡಿಯೋದು ಕಷ್ಟ ಆಗ್ತಾ ಇರುತ್ತೆ. ಎರಡನೇದು
ಸಮಾಜದಲ್ಲಿ ನಾನು ಸಾವಿರಾರು ಸೀಳು ತುಟಿ ಇವರನ್ನ ನೋಡಿದ್ವಿ. ಈಗ ಹಳ್ಳಿಲಿ ಒಬ್ಬ ಸಿಗೋದು ಕಷ್ಟ ಇದೆ. ಆದರೆ ಅವರು ಪಟ್ಟಂತ ಕಷ್ಟಗಳನ್ನ ಸ್ವಾಮೀಜಿಯವ್ರ ಹತ್ರ ಎಷ್ಟೋ ಜನ ಹೇಳ್ಕೊಂಡ್ರು. ಏನಂತ ಅಂದ್ರೆ, ಡಿಲಿವರಿ ಆಗಿದೆ ಸ್ವಾಮೀಜಿ, ಮಗುನ ಗಂಡ ಬಂದು ನೋಡ್ತಾ ಇಲ್ಲ ಸ್ವಾಮೀಜಿ. ಎರಡನೇದು, ನಮ್ಮ ಸಂಬಂಧಿಕರ ಮದುವೆಗಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಮುಜುಗರ ಆಗ್ತಾ ಇದೆ. ಅಂತ ಟೈಮಲ್ಲಿ ನಾನು ಮಗುವನ್ನ ಬಚ್ಚಿಟ್ಟು ಅತ್ತೆ ಮಾವನ ಹತ್ರ ಕರ್ಕೊಂಡು ಹೋಗೋಕ್ಕೂ ಹೆದರಿ ತವ್ರ ಮನೇಲೆ ಬಿಟ್ಟಿರೋ ಅಂತ ಇದೆ. ಇಂತಹದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು ಅಂತ ಕೇಳ್ಕೊಂಡಾಗ ಪೂಜ್ಯ ಸ್ವಾಮೀಜಿಯವರು ನುರಿತ ವೈದ್ಯರನ್ನ ಕರೆಸಿ ಸೀಳು ತುಟಿ ಸೀಳು ಅಂಗಳ ಆಗಿರ್ತಕ್ಕಂಥವರಿಗೆ ಉಚಿತವಾಗಿ ಅವರಿಗೆ ಊಟ ವಸತಿ ಎಲ್ಲ ಕೊಟ್ಟು ಅವರಿಗೆ ಸೀಳು ತುಟಿಯನ್ನ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಡೋ ಮೂಲಕ ಸಾವಿರಾರು ಜನಗಳ ಕುಟುಂಬಗಳಿಗೆ ಅವರ ಜೀವನ ನಡೆಸೋ ಅಂತ ರೀತಿಯಲ್ಲಿ ಮಾಡ್ತಾರೆ. ಇದು ಪ್ರತಿ ವರ್ಷ ನಡೀತದೆ? ಪ್ರತಿ ವರ್ಷ ಮಾಡ್ತೀವಿ ಮೇಡಮ್, ಪ್ರತಿ ವರ್ಷ ಅಮೆರಿಕದಲ್ಲಿ. ಈ ವರ್ಷನೂ ಯಾವ ತಿಂಗಳಲ್ಲಿ ನಡೆಯುತ್ತೆ ಸರ್ ಮೇಡಮ್? ಅದು ಈ ಸಲ ಅಕ್ಟೋಬರ್ 26ರಿಂದ ನವೆಂಬರ್ 8ರವರೆಗೂ ನಡೆಯುತ್ತೆ ಮೇಡಮ್. 10 ದಿನಗಳ ಕಾಲ ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತೆ. ತಜ್ಞ ವೈದ್ಯರ 30 ಜನಗಳ ವೈದ್ಯರ ತಂಡ ಬರುತ್ತೆ ಮೇಡಮ್. ಅದೇ ರೀತಿ ಪರಮಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಹುಟ್ಟುಹಬ್ಬದ ದಿನದಂದು 18ನೇ ತಾರೀಕು ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇತ್ತೀಚೆಗೆ ನೀವು ಮೊಣಕಾಲು ನೋವು ಮಂಡಿ ನೋವು ಅಂತ ಹೇಳೋರೇ ಜಾಸ್ತಿ ಇದ್ದಾರೆ. ಅದನ್ನ ಮನಗಂಡಂತ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು 81 ಸರ್ಜರಿಗಳನ್ನು ಬಾಲಗಂಗಾಧರನಾಥ ಸ್ವಾಮೀಜಿಯವರ 81ನೇ ಹುಟ್ಟುಹಬ್ಬಕ್ಕೆ 81 ಕಳೆದ ಈ ವರ್ಷ 81 ಮೊಣಕಾಲು ಕೀಲು ಜೋಡಣೆ ಅದನ್ನ ನಾವು ಬಹಳ ಉಚಿತವಾಗಿ, ಅದು ನಿಮಗೆ ಒಳ್ಳೆ ಕ್ವಾಲಿಟಿ ಇರೋಂಥ ಇನ್ಪ್ಲಾಂಟ್ ಅದನ್ನೇ ಹಾಕಬೇಕು. ತುಂಬ ಚೆನ್ನಾಗಿ ಅವರು ಏನು ಅಂತ ಅಂದರೆ ಒಂದೇ ಒಂದು ಹೇಳಿದ್ದವರು, ಇದನ್ನು ರೈತಾಪಿ ವರ್ಗದವ್ರಿಗೆ ಮಾಡಿರೆ ಮತ್ತೆ ಹೊಲದಲ್ಲಿ ಹೋಗಿ ಅವರು ಕೆಲಸ ಮಾಡಬೇಕು. ಅವರು ಬಾಳು ಹಸನಾಗಿರ್ಬೇಕು. ಬೇರೆ ಬೇರೆಯವರು ಎಲ್ಲ ಹೋಗಿ ಏನೋ ಆಪರೇಷನ್ ಮಾಡಿಸ್ಕೋಬಹುದು. ನಮ್ಮ ರೈತಾಪಿ ವರ್ಗದವರು, ಯಾವ ರೈತಾಪಿ ವರ್ಗದವರು, ಬಡವರ್ಗದವರು, ಅವರಿಗೆ ಇದು ತಲುಪಬೇಕು. ಅದನ್ನ ಇಂಪೋರ್ಟೆಡ್ ಇನ್ಪ್ಲಾಂಟೇ ಹಾಕಿಸಿ ತುಂಬಾ ಚೆನ್ನಾಗಿ ಅವರು ಮತ್ತೆ ಹಸನ್ಮುಖರಾಗಿ ಅವರ ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋದೇ ಸ್ವಾಮೀಜಿ ಅವರ ಉದ್ದೇಶ ಆಗಿತ್ತು. ಅದೇ ರೀತಿ ಕೂಡ ಪ್ರತಿ ವರ್ಷ ಇದು ಪ್ರತಿ ವರ್ಷ ಮಾಡ್ತೀವಿ ಮೇಡಮ್. ಎರಡನೇದು, ನಮ್ಮ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ದೀಕ್ಷಾ ದಿನೋತ್ಸವ ಅಂತ ಮಾಡ್ತೀವಿ. ದೀಕ್ಷಾ ದಿನೋತ್ಸವ ಅಂತ ಅಂದರೆ ಅವರನ್ನು ಜುಲೈ 20ನೇ ತಾರೀಕು ಅವರ ದೀಕ್ಷಾ ದಿನೋತ್ಸವದ ಅಂಗವಾಗಿ ಅವರಿಗೆ ನಾವೇನು ಮಾಡ್ತೀವಿ ಅಂತ ಅಂದರೆ ಅಂಗವೈಫಲ್ಯ, ಅಪಘಾತ ಅಥವಾ ಡಯಾಬಿಟಿಕ್ಕು ಇನ್ನಿತರ ಇದು ರೋಗಗಳಿಂದ ಅವರು ಕಾಲನ್ನು ಕಳ್ಕೊಂಡಿರ್ತಾರೆ, ಕೈಯನ್ನು ಕಳ್ಕೊಂಡಿರ್ತಾರೆ. ಅಂಥವರಿಗೆ ಆರ್ಟಿಫಿಷಿಯಲ್ ಫಿಟ್ಮೆಂಟ್ ಅಂತ ಏನು ಹೇಳ್ತೀವಿ, ಜೈಪುರ್ ಕಾಲು, ಈ ವರ್ಷ ಮೇಡಮ್ 500 ಫಲಾನುಭವಿಗಳು ಅದನ್ನು ನಮ್ಮ ರಾಜ್ಯಾದ್ಯಂತ ಬಂದು ಎಲ್ಲರೂ ಅದರ ಫಲಾನುಭವಿಗಳನ್ನು ಪಡ್ಕೊಂಡಿರ್ತಾರೆ ಮೇಡಮ್. ಇನ್ನೊಂದು ಏನು ಅಂತ ಅಂದರೆ, ಕೆಲವು ಹಿರಿಯ ನಾಗರಿಕರಿಗೆ ಈಗ ನೀವು ನೋಡಿರ್ಬೋದು, ಹಲ್ಲುಗಳ ಸೌಂದರ್ಯ ಬಹಳ ಮುಖ್ಯ ಆಗುತ್ತೆ. ಅದು ಹಲ್ಲನ್ನು ಕಳ್ಕೊಂಡವರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೌಂದರ್ಯಕ್ಕಷ್ಟೇ ಅಲ್ಲ ಸರ್, ಹೊಟ್ಟೆಗೆ ಊಟ ಮೇಡಮ್. ಅದು ಮುಖದ ಏನಾಗುತ್ತೆ, ನಾವು ಅವರನ್ನ ನೋಡಿದ್ವಿ ಮೇಡಮ್, ಅವರು ಹಲ್ಲೆಲ್ಲ ಸಂಪೂರ್ಣವಾಗಿ ಹೋದಾಗ ಅವರ ರೂಪನೂ ಸ್ವಲ್ಪ ಇದಾಗುತ್ತೆ, ತಾವು ಹೇಳಿರ್ತಾರ. ಎರಡನೇದು, ಆಹಾರವನ್ನ ಜಿಗಿದು ತಿನ್ನಕ್ಕಾಗಲ್ಲ, ಅದರಿಂದ ಅಜೀರ್ಣ ಆಗ ಅಂಥದ್ದು ಇಂಥವೆಲ್ಲ ನಡೀತಾ ಇರುತ್ತೆ ಮೇಡಮ್. ಅದಕ್ಕೆ ಸ್ವಾಮೀಜಿಯವರು ಮನಗಂಡು ಸ್ವಾಮೀಜಿಯವರು ಆಗಸ್ಟ್ 18ನೇ ತಾರೀಕು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಹುಟ್ಟುಹಬ್ಬದ ದಿನದಂದು ಪ್ರತಿ ವರ್ಷ 100 ಜನರಿಗೆ ದಂತಪಂಕ್ತಿ ಡೆಂಚರ್ ಕ್ಯಾಂಪನ್ನು ಮಾಡಿ 100 ಜನಗಳಿಗೆ ಹಲ್ ಸೆಟ್ಟನ್ನು ಕೊಡೋ ಅಂತ ಕೆಲಸವನ್ನ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಮೇಡಮ್, ನೀವು ನೋಡಿದ ಪ್ರಕಾರ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದ್ಕೊಂಡಿದೆ. ಯಾವುದು, ಕಣ್ಣಿನಲ್ಲಿ ಪೊರೆಯಾಗಿ ಪೊರೆಯಿಂದ ಅವರಿಗೆ ಕಣ್ಣಿನ ತೊಂದರೆ ಆಗ್ತಾ ಇರುತ್ತೆ. ಇದನ್ನ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ಎಲ್ಲ ಜಿಲ್ಲೆಗಳಲ್ಲಿ ಕಣ್ಣಿನ ತಪಾಸಣೆಯನ್ನು ನಡೆಸಿ ಅದೇ ಸ್ಥಳಕ್ಕೆ ಹೋಗ್ತೀವಿ. ಆ ಸ್ಥಳದಲ್ಲಿ ಕಣ್ಣಿನ ತಪಾಸಣೆಯನ್ನು ಮಾಡ್ತೀವಿ, ಅಲ್ಲಿ ಸೂಕ್ತ ಚಿಕಿತ್ಸೆಯನ್ನು ನೀಡ್ತೀವಿ. ಹೆಚ್ಚಿನ ಚಿಕಿತ್ಸೆಗೆ ಕಣ್ಣಿನ ಪೊರೆ ಆಪರೇಷನ್ ಆಗಬೇಕು ಅಂತ ಅಂದವ್ರನ್ನ ಆದಿಚುಂಚನಗಿರಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಪುನಃ ಆ ಊರಿಗೆ ಬಿಡ ಅಂತ ಕೆಲಸವನ್ನ ಪೂಜ್ಯ ಸ್ವಾಮೀಜಿಯವರ ಆದೇಶ ಮೇರೆಗೆ ಮಾಡ್ತಾ ಇದ್ವಿ. ಕಳೆದ 25 ವರ್ಷಗಳಿಂದ ನಾವು ಇದನ್ನ ಮಾಡ್ತಾ ಇದ್ವಿ. ಇಂದಿಗೆ ಈ ವರ್ಷಕ್ಕೆ ನಾವು 1 ಲಕ್ಷಕ್ಕೂ ಹೆಚ್ಚು ಕಣ್ಣಿನ ಪೊರೆ ಆಪರೇಷನ್ ಅನ್ನ ಮಾಡ್ತಾ ಇದ್ವಿ. ನೋಡಿ, ಇದಕ್ಕಿಂತ ಪುಣ್ಯದ ಕೆಲಸ ಬೇಕಾ? ನಿಜವಾಗ್ಲೂ ಪೂಜ್ಯ ಸ್ವಾಮೀಜಿಯವರು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯನ್ನ ಮಾಡಿದ್ರಿಂದ ಮೇಡಮ್, ಪ್ರತಿ ತಿಂಗಳು 4,500 to 5,000 ಕಣ್ಣು ಆಪರೇಷನ್ ಅನ್ನ ಆದಿಚುಂಚನಗಿರಿ ಆಸ್ಪತ್ರೆ ಮಾಡ್ತಾ ಇದೆ. ಇದನ್ನ ಈ ಭಾಗದ ಜನರಲ್ದಲೇ ದಕ್ಷಿಣ ಕರ್ನಾಟಕ ಭಾಗದವ್ರು ಎಲ್ಲರೂ ಸಹ
ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಎರಡನೇದೇನು ಅಂತಂದ್ರೆ ಮೇಡಮ್, ಎಷ್ಟೋ ಶಾಲೆ ಮಕ್ಕಳುಗಳು ಬೋರ್ಡಲ್ಲಿ ಬರೆದಿರೋದು ಕಾಣಿಸ್ತಾ ಇರಲ್ಲ, ಹತ್ರದಲ್ಲಿ ಯಾಕೆ ಓದ್ತಾ ಇಲ್ಲ, ಏನ್ ಮಾಡ್ತಾ ಇದ್ದಾರೆ ಅದ್ರವನ್ನ ನಮ್ಮ ಪೂಜ್ಯ ಸ್ವಾಮೀಜಿಯವರು ಮನಗಂಡಾದ್ಮೇಲೆ ಮೇಡಮ್ ಎಲ್ಲ ಶಾಲೆಗಳಿಗೆ, ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಹೋಗಿ ನಮ್ಮ ಟೀಮು ಅವರದ ಕಣ್ಣನ್ನ ಪರೀಕ್ಷೆ ಮಾಡುತ್ತೆ. ಕಣ್ಣನ್ನ ಪರೀಕ್ಷೆ ಮಾಡಿ ಶಾಲಾ ಮಕ್ಕಳುಗಳಿಗೆ ಉಚಿತವಾಗಿ ಕನ್ನಡಕವನ್ನ ನೀಡ ಅಂತ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ 50,000 ವಿದ್ಯಾರ್ಥಿಗಳಿಗೆ ನಾವು ಪರೀಕ್ಷೆ ಮಾಡಿ 4,600ಕ್ಕೂ ಹೆಚ್ಚು ಕನ್ನಡಕಗಳನ್ನ ನಾವು ಕೊಟ್ಟಿದ್ದೀವಿ. ಜೂನ್ ಇಂದ ನಮ್ಮ ಒಂದು ಟೀಮು ಸತತವಾಗಿ ಶಾಲಾ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲ ಶಾಲೆಗಳಿಗೆ, ಎಲ್ಲ ಶಾಲೆಗಳಿಗೂ ಭೇಟಿ ಕೊಡ ಅಂತ ಭೇಟಿ, ತಪಾಸಣೆ ಮತ್ತೆ ಚಿಕಿತ್ಸೆ ಏನ್ ಮಾಡಬೇಕು. ಹೌದು. ಈ ಎರಡನೇದು ಮೇಡಮ್, ನೆಕ್ಸ್ಟ್ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಏನು ಗ್ರಾಮೀಣ ಪ್ರದೇಶದ ಜನಗಳಿಗೆ ನಾವು ಆರೋಗ್ಯ ಕೊಡಬೇಕು ಅಂತ ಏನ್ ಹೇಳ್ತಾ ಇದ್ರು, ಅದನ್ನ ಅಕ್ಷರಶಃ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ಈ ವರ್ಷ ಪರಮಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಪಟ್ಟಾಭಿಷೇಕ ಸೆಪ್ಟೆಂಬರ್ 25ಕ್ಕೆ ಮೇಡಮ್. ಅದಕ್ಕೆ ಏನಾದರೂ ಒಂದು ಮಹತ್ತರವಾದಂಥ ಕೊಡುಗೆಯನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಮಗ್ರ ಕ್ಯಾನ್ಸರ್ ಏನು ಅಂತ ಅಂದ್ರೆ ಮೆಡಿಕಲ್ ಆಂಕಾಲಜಿಸ್ಟು, ಸರ್ಜಿಕಲ್ ಆಂಕಾಲಜಿಸ್ಟು, ರೇಡಿಯೋಥೆರಪಿಸ್ಟು, ಇವಾಗ ನಮ್ಮದು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಬಂಕರ್ ಅನ್ನ ರೆಡಿ ಮಾಡಿದ್ವಿ. ಸುಮಾರು 38 ಕೋಟಿ ರೂಪಾಯಿನಲ್ಲಿ ವೇರಿಯನ್ ಅಂತ ಒಂದು ಕ್ಯಾನ್ಸರ್ದ ಮಿಷಿನ್ ಅನ್ನು, ರೇಡಿಯೋಥೆರಪಿ ಘಟಕವನ್ನು ಸ್ಥಾಪನೆ ಮಾಡಿ ಸೆಪ್ಟೆಂಬರ್ 25, 2026ರಂದು ಲೋಕಾರ್ಪಣೆ ಮಾಡಬೇಕು ಅಂತ ಸ್ವಾಮೀಜಿಯವರು ಇದನ್ನ ಉದ್ದೇಶ ಮಾಡಿದ್ದಾರೆ. ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ ಈಗ ನಮ್ಮ ಸುತ್ತಮುತ್ತ ಇರೋ ಅಂತ ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಿಕ್ಕಮಂಗ್ಳೂರು, ಈ ಭಾಗದಲ್ಲಿ ಇಲ್ಲಿಂದ ಕಿದ್ವಾಯಿಗೆ ಹೋಗ್ಬೇಕು. ಆ ಕಿದ್ವಾಯಿಗೆ ಹೋಗಿ ಆಕೆ ದೊಡ್ಡ ಸಮುದ್ರ, ಅದು ಅಂಥ ಒಂದು ಆಸ್ಪತ್ರೆಯಲ್ಲಿ ಇವ್ರು ಹೋಗಿ ಹಳ್ಳಿ ಜನ ಹೇಗೆ ಅವರಿಗೆ ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಜೊತೆಗೆ ಹೋದಂಥವರಿಗೆ ಸಿಟಿಲಿ ಅವರು ಉಳ್ಕನಕ್ಕೆ ವ್ಯವಸ್ಥೆ, ಅವರ ಊಟ ಉಪಚಾರಗಳಿಗಿಂತ ಈ ಭಾಗದಲ್ಲೇ ಈ ಘಟಕವನ್ನು ಸ್ಥಾಪನೆ ಮಾಡಿರೋ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದ್ರ ಜೊತೆಗೆ ಏನಾಯ್ತು, ಸ್ವಾಮೀಜಿಯವರು ಇದನ್ನೆಲ್ಲ ವೀಕ್ಷಣೆ ಮಾಡಿರು. ವೀಕ್ಷಣೆ ಮಾಡಾದ್ಮೇಲೆ ಈ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಎರಡನೇದು ಏನಾಗ್ತಾ ಇದೆ, ಎಷ್ಟೋ ಜನ ಸ್ತನ ಕ್ಯಾನ್ಸರ್ಗಳನ್ನ ಹೇಳ್ಕನಕ್ಕೆ ಮುಜುಗರ ಪಡ್ತಾರೆ. ಇದು ಸ್ವಾಮೀಜಿಯವರು ಮಹಿಳೆಯರು, ತಾಯಂದಿರಿಗೆ ಇದ್ರ ಬಗ್ಗೆ ಬಹಳ ಅನುಕೂಲ ಆಗ್ಬೇಕು ಅಂತ ಹೇಳಿ ಒಂದು ವೋಲ್ವೋ ಬಸ್ ತರದ್ದು ಮೇಡಮ್. ಅದರಲ್ಲಿ ಮ್ಯಾಮೋಗ್ರಫಿ ಮಿಷಿನ್ ಫಿಕ್ಸ್ ಆಗಿರುತ್ತೆ, ಪ್ಯಾಪ್ಸ್ಮಿಯರ್ ಗರ್ಭಕೋಶದ ತೊಂದರೆ ಇರೋ ಅಂತವರಿಗೆ ಮತ್ತೆ ಎದೆಯಲ್ಲಿ ಗಂಟಿರೋ ಅಂತವರಿಗೆ ಇದನ್ನ ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಅವತ್ತೇ ಲೋಕಾರ್ಪಣೆ ಮಾಡಿಬಿಟ್ಟು ಅದು ಪ್ರತಿ ದಿವಸ ಗ್ರಾಮಾಂತರ ಹೋಬಳಿ ಲೆವೆಲಿಗೆ ಹೋಗ್ಬೇಕು. ಹೋಬಳಿ ಲೆವೆಲಿಗೆ ಹೋಗಿ ಮೊದಲೇ ಅದಕ್ಕೆ ಯಾವ ಹೋಬಳಿಗೆ ಬರುತ್ತೆ, ಯಾವ ಆಸ್ಪತ್ರೆ ಇದಕ್ಕೆ ಬರುತ್ತೆ ಅನ್ನೋದನ್ನ ಮೊದಲೇ ಪ್ರಚಾರ ಮಾಡಿರ್ಬೇಕು. ಆ ಹಳ್ಳಿಯ ಜನಗಳು ಅವ್ರ ಮನೆ ಬಾಗಿಲಿಗೆ ಹೋದಾಗ ಅದನ್ನ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಾರೆ. ಈ ಭಾಗದಲ್ಲಿ ಎಲ್ಲಾ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋ ಒಂದು ಗಮನವನ್ನು ಹರಿಸಿದ್ದಾರೆ. ಅದೇ ರೀತಿ ಅದು ಎಲ್ಲ ಇದೇ ವರ್ಷದಲ್ಲಿ ಆಗುತ್ತೆ. 2026 ನಮ್ಮ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸೆಪ್ಟೆಂಬರ್ 25ಕ್ಕಂತೂ 100ಕ್ಕೆ 100 ಭಾಗ ಆಗುತ್ತೆ. ಹಳ್ಳಿಗೆ ಬರುತ್ತೆ, ಹಳ್ಳಿಗೆ ಆ ಬಸ್ ಬಂದೇ ಬರುತ್ತೆ. ಏನಂದ್ರೆ ಸರ್, ಈ ಕ್ಯಾನ್ಸರ್ ಅಂತ ಕಾಯಿಲೆಗಳು, ಅದು ಏನಂತಂದ್ರೆ ಸ್ಕ್ರೀನಿಂಗ್ ಒಂದೇ, ಅಂದ್ರೆ ಅರ್ಲಿ ಡಿಟೆಕ್ಷನ್ ಅದಕ್ಕೆ ಪರಿಹಾರ. ಎಷ್ಟು ಬೇಗ ಅದನ್ನ ಕಂಡು ಹಿಡ್ಕೊಳ್ತೀವೋ ಅಷ್ಟು ಬೇಗ ಚಿಕಿತ್ಸೆ. ಖಂಡಿತ ನೀವು ಹೇಳ್ತಾ ಇರೋದು ಸತ್ಯ. ಹಾಗಾಗಿ ಇದು ಒಂದು ಬಹಳ ದೊಡ್ಡ ಕೆಲಸ. ಅದ್ರ ಜೊತೆಗೆ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ಬಗ್ಗೆ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಆರೋಗ್ಯ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರುತ್ತೆ. ನಮಗೆ ಪ್ರತಿ ವರ್ಷ ವಾಕಥಾನ್ ಅನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಆ ವಾಕಥಾನ್ ಯಾವ ರೀತಿ ಇರುತ್ತೆ ಅಂದ್ರೆ ಮೇಡಮ್, ಮಿನಿಮಮ್ 15,000 ಜನಗಳು ಸೇರ್ತಾರೆ. 15,000 ಜನಗಳು ಒಂದು 5 ರಿಂದ 6 ಕಿಲೋಮೀಟರ್ ನಾವು ಅದನ್ನ ವಾಕಥಾನ್ ಅನ್ನ ಮಾಡಿಸಿ ಅದಕ್ಕೆ ತಕ್ಕನಾದಂತ ಸ್ಲೋಗನ್ಗಳನ್ನ ರೆಡಿ ಮಾಡಿ ಕಳೆದ 3 ವರ್ಷದಲ್ಲಿ ಹೃದಯ ಸಂಬಂಧಿ ಕಾಯಿಲೆದ ಬಗ್ಗೆ, ಹೃದಯದ ಬಗ್ಗೆ ಅರಿವು ಕಾರ್ಯಕ್ರಮವನ್ನ ಮಾಡ್ತೀವಿ. ಅದಾದ್ಮೇಲೆ ಅಂಗಾಂಗ ದಾನಗಳ ಬಗ್ಗೆ ಅರಿವನ್ನ ಮೂಡಿಸೋದು. 100 ಸಾಧು ಸಂತರುಗಳು ನಮ್ಮ ಪರಮಪೂಜ್ಯ ಜಗದ್ಗುರುಗಳ ಜೊತೆ ಹೆಜ್ಜೆ ಹಾಕ್ತಾರೆ. ಅಂಗಾಂಗ ದಾನ ಮಾಡಿ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸ್ತಾರೆ. ಯಾಕೆ ಅಂತ ಅಂದ್ರೆ ಸ್ವತಃ ಅವರೇ ವಿಜ್ಞಾನಿಗಳಾಗಿರೋದ್ರಿಂದ ದಾನಗಳ ಬಗ್ಗೆ ಪೂಜ್ಯ ಸ್ವಾಮೀಜಿ ಅವರೇ ಇದನ್ನ ಲೀಡ್ ತಗೊಂಡು ಇದರಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿನಿಯರು ಇವರೆಲ್ಲ ಪಾಲ್ಗೊಂಡಿದ್ರು ಮೇಡಮ್. ಅದೊಂದು ಅರಿವು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತಾ ಇದೀವಿ. ನೀವು
ಹೇಳಿದ ಪ್ರಕಾರ ಈ ವರ್ಷ ಸ್ವಾಮೀಜಿಯವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯದ ಅರಿವಿನಲ್ಲಿ ಕ್ಯಾನ್ಸರ್ ಅವೇರ್ನೆಸ್, ಅದಕ್ಕೆ ಹೆಜ್ಜೆ ಹಾಕೋಣ. ಯಾಕೆ ಅಂತ ಅಂದ್ರೆ ನೀವು ಹೇಳ್ದಂಗೆ ಕ್ಯಾನ್ಸರ್ ಬರೋಕ್ಕಿಂತ ಮೊದಲೇ ಇದನ್ನು ಹೇಗೆ ತಡೆಗಟ್ಟಬೇಕು, ಕ್ಯಾನ್ಸರ್ದು ಅರ್ಲಿ ಸ್ಟೇಜಲ್ಲಿ ಇದ್ರೆ ಅದು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ, ನೀವು ಇದನ್ನ ನೀವು ಚಿಕಿತ್ಸೆ ಪಡೆದ್ರೆ ಸಂಪೂರ್ಣ ಗುಣಮುಖ ಆಗ್ಬೋದು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ ಈ ಸಲ ಒಂದು ದೊಡ್ಡ ಮಟ್ಟದ, ನಮ್ಮ ದೇಶದಲ್ಲಿ ಅರಿವಿನ ಕೊರತೆಯಿಂದನೇ ಸಮಸ್ಯೆ ಆಗ್ತಿರೋದು. ಚಿಕಿತ್ಸೆ ಇದೆ, ಅರಿವಿಲ್ಲ. ಖಂಡಿತ ಅರಿವು ಕಾರ್ಯಕ್ರಮಗಳನ್ನ ಮಾಡಬೇಕು. ನಿಮ್ಮ ರೇಡಿಯೋ ಮುಖಾಂತರಲ್ಲೇ ನಾವು ಪ್ರತಿ ಬುಧವಾರ ಆರೋಗ್ಯದ ಅರಿವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಆಮೇಲೆ ಯೂಟ್ಯೂಬ್ ಮುಖಾಂತರಗಳನ್ನ ಹಾಕ್ತಾ ಇರ್ತೀವಿ. ನಮ್ಮ ಹಾಸನ FM ಚಾನೆಲ್ನಲ್ಲಿ ಪ್ರತಿ ಬುಧವಾರ ಒಬ್ಬರು ನಮ್ಮ ಆದಿಚುಂಚನಗಿರಿ ವೈದ್ಯರು ಸಲಹೆ ಸೂಚನೆಗಳನ್ನ ನೀಡ್ತಾ ಇರ್ತಾರೆ. ಯಾಕೆ ಅಂತ ಅಂದ್ರೆ ಗ್ರಾಮೀಣ ಪ್ರದೇಶದ ಜನಗಳು ಅವರಿಗೆ ಏನಾದ್ರೂ ಒಂದು ರೇಡಿಯೋ ಕೇಳಬೇಕು ಅಂತ ಅಂದಾಗ, ನಮಗೆ ಕೇಳಿದಾಗ ತುಂಬಾ ಜನ ನಮಗೆ ಹೇಳಿದ್ದಾರೆ, ಈ ಆಸ್ಪತ್ರೆಯಲ್ಲಿ ಇಂತಿಂತ ಸೌಲಭ್ಯ ಇದೆ, ಅಲ್ಲ ಈ ರೋಗಕ್ಕೆ ಈ ತರ ನಾವು ಮುನ್ನೆಚ್ಚರಿಕೆ ತಗೊಳ್ಬಹುದು, ಈ ತರದ ಆಹಾರ ಸೇವನೆಯನ್ನ ಮಾಡಬಹುದು. ಇಂಥ ಆರೋಗ್ಯ ಕಾರ್ಯಕ್ರಮಗಳನ್ನ ನಿಮ್ಮ ಮುಖಾಂತರಲ್ಲೂ ಮಾಡಿದಾಗ, ನಮ್ಮ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಅರಿವು ಮೂಡ್ತಾ ಇದೆ ಅನ್ನೋದು ನಮಗೆ ಬಹಳ ಸಂತೋಷದ ವಿಚಾರ. ಯಾಕೆ ಅಂತಂದ್ರೆ ರೈತರುಗಳು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರ ಕಾಯಿಲೆಗಳನ್ನೇ ಮರಿತಾರೆ ಎಷ್ಟೋ ಇದರಿಂದ ಜನಗಳಿಗೊಂದು ಅನುಕೂಲ ಆಗ್ತಾ ಇದೆಯಲ್ಲ ಅನ್ನೋದು ಒಂದು ನಮಗೆ ಸಂತೋಷದ ವಿಚಾರ ಮೇಡಮ್. ಈ ಕಾರ್ಯಕ್ರಮವನ್ನ ಕೇಳಿ ಬಹಳಷ್ಟು ಜನ ಬರ್ತಾರೆ, ನಂಬರ್ ಕೊಡಿ, ನಾವು ಹೋಗ್ತೀವಿ, ಅಲ್ಲಿ ಉಚಿತವಾಗಿ ಸಿಗುತ್ತೆ. ಖಂಡಿತ ಮೇಡಮ್. ಅದೇ ಸರ್, ಏನಂತಂದ್ರೆ ಒಬ್ಬ ಮನುಷ್ಯಂಗೆ ದುಡ್ಡು ಇರುತ್ತೆ ಇಲ್ದೇ ಇರುತ್ತೆ, ಅದು ಬೇರೆ. ಆದ್ರೆ ಒಂದ್ ನಂಬಿಕೆ ಇದೆ ಜನಕ್ಕೆ, ಇಲ್ಲಿ ಬಂದ್ರೆ ಒಳ್ಳೆ ಚಿಕಿತ್ಸೆ ಸಿಗುತ್ತೆ, ಉಚಿತವಾಗಿ ಸಿಗುತ್ತೆ, ನ್ಯಾಯವಾಗಿ ಸಿಗುತ್ತೆ. ಖಂಡಿತ ಮೇಡಮ್. ಹಾಗಾಗಿ ಬಹಳಷ್ಟು ಜನ ನಮ್ಗಲ್ಲಿ ಕೇಳ್ಕೊಂಡು ಬಂದಾಗ ನಮಗೂ ಕೂಡ ಸಂತೋಷ ಆಗುತ್ತೆ. ಯಾಕೆ ಅಂತ ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಜನಗಳಿಗೆ ಕೈಗೆಟಕುವ ದರದಲ್ಲಿ ಪೂಜ್ಯ ಸ್ವಾಮೀಜಿಯವರು 40 ವರ್ಷದ ಹಿಂದೆನೆ ಒಂದು ಸಣ್ಣ ಜವರ್ನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಅದನ್ನ BG ನಗರವನ್ನಾಗಿ ಮಾಡ್ತಾರೆ. ಬಾಲಗಂಗಾಧರನಾಥ ನಗರ ಅಂತ, ಅದು BG ನಗರ ಅಂತ ಅಂದ್ರೆ ಅಂತದನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸಿಟಿಲಿ ಮಾಡ್ಬೇಕಾಗಿರೋ ಅಂತದನ್ನ ಅವತ್ತಿನ ಕಾಲದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯನ್ನ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ಕನಸು 40 ವರ್ಷಗಳ ಹಿಂದೆನೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಕಟ್ಟಬೇಕು ಅನ್ನೋದೇ ಒಂದು ದೊಡ್ಡ ಕನಸು ಅದು ಅಲ್ವಾ. ಈ ಒಂದು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ 40 ವರ್ಷಗಳಿಂದ ಇದುವರೆಗೂ ನಾವು ಯಾವುದೇ ಬೆಡ್ ಚಾರ್ಜ್ ಮಾಡಿಲ್ಲ. ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಇರುತ್ತೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ಶಸ್ತ್ರಚಿಕಿತ್ಸೆಗೆ ಯಾವುದೇ ತರದ ನಾವು ಚಾರ್ಜ್ಗಳನ್ನ ಮಾಡ್ತಾ ಇಲ್ಲ. ಹಾಗಿದ್ದಾಗ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಏನಾದ್ರೂ ಹೋದಾಗ ನಮಗೆ ಒಂದು ಆರೋಗ್ಯಕರವಾದಂತ ಚಿಕಿತ್ಸೆ ಸಿಗುತ್ತೆ ಅನ್ನೋದು ಪೂಜ್ಯ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ಇದು ನಡೀತಾ ಇರೋದು. ಇದು ಯಾವುದೇ ತರದ ಹಣ ಮಾಡ್ಬೇಕಾಗ್ಲಿ ಇನ್ನೊಂದು ಮಾಡ್ಬೇಕು ಅನ್ನೋದಾಗ್ಲಿ ಇಲ್ಲ. ಯಾಕೆ ಅಂತ ಅಂದ್ರೆ ಸಮಾಜಮುಖಿ ಕೆಲಸಗಳ ಜೊತೆಗೆ ಸ್ವಾಮೀಜಿ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನೀವು ಅಕ್ಷರ ಮತ್ತೆ ಆರೋಗ್ಯ. ಅಕ್ಷರ ಮತ್ತೆ ಆರೋಗ್ಯ ಸರ್, ಇವತ್ತಿಗೂ ಅಷ್ಟೇ ಮನುಷ್ಯನ ಮೂಲಭೂತ ಅವಶ್ಯಕತೆಗಳು. ಖಂಡಿತ ಆರೋಗ್ಯ, ಆಹಾರ ಒಂದೇ ಅಲ್ಲ, ಈ ಸಮಾಜದಲ್ಲಿ ಮತ್ತೆ ಆರೋಗ್ಯ ನೀವು ನೋಡಿದ್ರಲ್ಲ, ಈ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆದ್ರೆ ಬೇರೆ ಕೆಟ್ಟ ಕೆಲಸ ಮಾಡೋಂತರು ಕಡಿಮೆ ಆಗ್ತಾರೆ. ಅದು ಸ್ವಾಮೀಜಿಯವರ ಆಶೀರ್ವಾದ. ಎರಡನೇದು, ಯಾರೇ ಒಬ್ರು ಎಲ್ಲ ಇದ್ದು ಆರೋಗ್ಯ ಇಲ್ಲ ಅಂತ ಅಂದ್ರೆ ಏನು ಮಾಡಕ್ ಉಪಯೋಗಕ್ಕಿಲ್ಲ. ಅದಕ್ಕೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಜನಗಳಿಗೆ ವಿದ್ಯೆಯನ್ನು ಕೊಡಬೇಕು, ಎರಡನೇದು ಆರೋಗ್ಯವನ್ನು ಕೊಡಬೇಕು. ವಿದ್ಯೆ ಆರೋಗ್ಯವನ್ನ ಇದ್ರೆ ಉತ್ತಮವಾದಂತ ಸಮಾಜ ಕಟ್ಟಬಹುದು ಅನ್ನೋದು ಪೂಜ್ಯ ಸ್ವಾಮೀಜಿ ಅವರು ಮೊದಲಿಂದಲೂ. ಎರಡು ಅತ್ಯುತ್ತಮ ಆಶಯ, ಅದು ಎಲ್ಲರಿಗೂ ಬರೋದಿಲ್ಲ, ಮಹಾತ್ಮರಿಗೆ ಮಾತ್ರ ಈ ತರದ ಆಶಯ ಇರುತ್ತೆ. ಅದನ್ನ ಜನರಿಗೆ ತಲುಪ್ಸಕ್ಕೋಸ್ಕರ ಅವರು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಈ ಸಂಸ್ಥೆ ಬಹಳ ಅತ್ಯುತ್ತಮ ಸರ್ವಶ್ರೇಷ್ಠ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿ ವಿಭಾಗ ಇದೆ. ಕಾರ್ಡಿಯಾಲಜಿ ವಿಭಾಗದಲ್ಲಿ 200ಕ್ಕೂ ಹೆಚ್ಚು ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿಗಳಾಗ್ತವೆ. ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ, ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ, ಕ್ರಿಟಿಕಲ್ ಕೇರ್ ಇದೆ, ಆಮೇಲೆ ಕಿಡ್ನಿ ಕಸಿಯನ್ನ ಇಲ್ಲಿ ಮಾಡ್ತಾರೆ, ಯೂರಾಲಜಿ ನೆಫ್ರಾಲಜಿ ಡಿಪಾರ್ಟ್ಮೆಂಟ್ ಇದೆ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತವರೆಗೂ ಡಯಾಲಿಸಿಸ್ಗೆ ಕೇವಲ ₹100 ₹200 ಪೂಜ್ಯ ಸ್ವಾಮೀಜಿಯವರು ಅದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂತ ಅಂದ್ರೆ ಒಂದು ಡಯಾಲಿಸಿಸ್ ಪೇಷಂಟ್ ಡಯಾಲಿಸಿಸ್ಗೆ ಹೋದ ಅಂತ ಅಂದ್ರೆ ಅವ್ರ ತಂದೆ
ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಷ್ಟು ಸಹಾಯ ಮಾಡಕ್ ಸಾಧ್ಯ ಆಗುತ್ತೆ? 1-2 ದಿವಸ ನೋಡ್ತಾರೆ. ಅದನ್ನ ಮನಗಂಡಂತ ಪೂಜ್ಯ ಸ್ವಾಮೀಜಿಯವರು ₹100 ₹200 ಡಯಾಲಿಸಿಸ್ ಅನ್ನ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇದೀವಿ ಅಂತ ಅಂದ್ರೆ ನಿಜವಾಗ್ಲೂ ಪೂಜ್ಯ ಸ್ವಾಮೀಜಿಯವರು ಇದನ್ನ ಒದಗಿಸ್ತಾ ಇರೋದು ಅವರ ಬಾಳಿನಲ್ಲಿ ಅವರ ಆರ್ಥಿಕ ಮಟ್ಟವನ್ನ ಸರಿಪಡಿಸಕ್ಕಾಗಿ. ಇದಕ್ಕಿಂತ ಸಮಾಜಕ್ಕೆ ಇನ್ನೇನು ಕೊಡುಗೆ ಕೊಡಬೇಕು ಅಂತ ಅನ್ಸುತ್ತೆ. ಅಲ್ಲ ಸರ್, ಒಬ್ಬ ವ್ಯಕ್ತಿ ಇದನ್ನ ಮಾಡ್ಲಿಕ್ಕಾಗಲ್ಲ. ಇದನ್ನ ವಿಶೇಷ ಸಾಮರ್ಥ್ಯ ಇರುವಂತವ್ರು ಅಥವಾ ಉನ್ನತವಾದ ಧ್ಯೇಯೋದ್ದೇಶವನ್ನ ಇಟ್ಕೊಂಡಂತವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಆ ಕೆಲಸವನ್ನ ಆದಿಚುಂಚನಗಿರಿ ಸಂಸ್ಥೆ ಮತ್ತೆ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರ ಬಾಳಿನಲ್ಲಿ ಬೆಳಕು ಮತ್ತೆ ಆಶಯವನ್ನ ಮೂಡಿಸಿದೆ. ಇದು ಹೀಗೆ ಸಾಗ್ಲಿ ಅನ್ನುವಂತಹ ಸದಾಶಯದೊಂದಿಗೆ ಕಾರ್ಯಕ್ರಮ ಮುಗಿಸಬಹುದು ಅಂತ ಅನ್ಸುತ್ತೆ. ಆಗ್ಲಿ ಮೇಡಮ್, ತುಂಬಾ ಥ್ಯಾಂಕ್ಸ್. ನೀವು ಈ ಕಾರ್ಯಕ್ರಮದ ಮೂಲಕ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಆದಿಚುಂಚನಗಿರಿ ಮಠಗಳ ಬಗ್ಗೆ ತಾವು ಒಳ್ಳೆ ಕಳಕಳಿಯನ್ನ ಇಟ್ಕೊಂಡಿರೋದು ತುಂಬಾ ಸಂತೋಷ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್. ಇದುವರೆಗೆ ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಧರ್ಮೇಂದ್ರ ವೈಪಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ.